ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದೀವಿ, ಹನಿ ಸಿರಪ್ ಹಾಕ್ತಾ ಇದೀವಿ ಟೇಸ್ಟ್ ನ ಇನ್ಕ್ರೀಸ್ ಮಾಡಕ್ಕೆ. ಅದು ಒಂದೇ ಒಂದು ಮುಚ್ಚಳ ತೋರ್ಸಕ್ಕಾಗಲ್ಲ. ಮುಚ್ಚಳ ನೋಡಿ ಕಂಡಿಡಿ ನೋಡೋಣ. ಮುಚ್ಚಳ ತೋರ್ಸ ಕಾಣಿಸ್ತಾ. ಸೊ ಸೀನ್ ಕಟ್ ಆಗಿದ ತಕ್ಷಣ ಲೊಕೇಶನ್ ಚೇಂಜ್, ಮನೆಗೆ ಬಂದ್ಬಿಟ್ಟಿದ್ದೀವಿ. ಸೊ ಹರ್ಷ ಅವ್ರ ಅತ್ತೆ ಮನೆ ಇಲ್ಲೇ ಪಕ್ಕದಲ್ಲೇ ಇರೋದು, ಸ್ವಲ್ಪ ದೂರ. ಸೊ ಅದಕ್ಕೋಸ್ಕರ ಅಲ್ಲಿ ಟೆಂಟ್ ಹಂಗೆ ಹಾಕ್ಬಿಟ್ಟು ಬಂದ್ವಿ. ನಾನು ಇವನು ಇಲ್ಲಿ ಬಂದ್ವಿ. ಇಲ್ಲಿಂದ ಸ್ವಲ್ಪ ಏನೇನೋ ತೊಗೊಂಡೋಗ್ಬೇಕಾಗಿತ್ತು, ಸಿಲಿಂಡ್ರು ಅವೆಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು. ಆಮೇಲೆ ನಮ್ಮ ಸಂಜಿತು ಮತ್ತು ಸತೀಶ್ ಅವ್ರನ್ನ ಆ ಕಡೆ ಕಳಿಸಿದ್ವಿ, ಬೇರೆ ಕಡೆ. ಅಲ್ಲಿಂದ ತರಕಾರಿ ಮತ್ತು ಚಿಕನ್, ನೀರು ಅವೆಲ್ಲ ತರಕ್ಕೆ ಹೋಗೋರೆ. ಮತ್ತು ಇನ್ನು ಗಗನ್ ಆನ್ ದ ವೇ ಬರ್ತಾ ಇದ್ದಾರೆ, ಮುಳಬಾಗಲಲ್ಲಿದ್ದಾರೆ ಸಿಟಿನಲ್ಲಿ. ಅವ್ರಿಗೊಂದಷ್ಟು ಹೇಳಿದ್ವಿ ಐಟಮ್, ಅವ್ರು ತರ್ತಾವ್ರೆ ಅಲ್ಲಿಂದ. ಮತ್ತು ಸತ್ಯ ಮತ್ತು ಸೋಮು ಅವರು ಹೊರಟಿದ್ದಾರೆ, ಅವರು ಒಂದು 2 ಅವರಲ್ಲಿ ಬರ್ತಾರೆ. ಅವರು ಒಂದು ಚಿಕನ್ನು ಇವೆಲ್ಲ ಅವ್ರು ತೊಗೊಂಬರ್ತಾರೆ. ಸೊ ಆಮೇಲೆ ನಮ್ಮದೆಲ್ಲ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ, ಎಲ್ಲ ಇಲ್ಲಿಂದ ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲ ಒಣಗಾಕಿದ್ದೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ವಾಪಸ್ಸು ಅಲ್ಲಿಗೆ ಹೋಗೋದು, ಟೆಂಟ್ ಹಾಕೋದು. ಮಳೆ ಇವಾಗ ನಿಂತಿದೆ ಸ್ವಲ್ಪ. ಟೈಮ್ ಎಷ್ಟು ಗೊತ್ತಾ? 4:15ಗೆ ನಿಂತಿದೆ. ಸತೀಶ್ ಅವ್ರು ಹೇಳಿದ್ರು ಲೆವೆಲ್ ನಿಲ್ಲುತ್ತೆ ಅಂತ, ಬೈಕೊಂಡೇ ಬಂದರೆ ಇವಾಗ ನಿಲ್ತು. ಕ್ಲಿಯರ್ ಆಗಿಲ್ಲ. ಬಟ್ ಇನ್ನೊಂದೇನಂದರೆ ಸಿಲಿಂಡ್ರೆಲ್ಲ ಎತ್ಕೊಂಡು ಹೋಗ್ತೀವಿ. ಅಲ್ಲೇನಾದ್ರು ಮಳೆ ಹಿಂಗೆ ಇವಾಗ ನಿಂತಿರೋ ಥರ ಹಿಂಗೆ ಇದ್ದರೆ ಅಡುಗೆ ಮಾಡ್ಬೋದು. ಮತ್ತೆ ಬೆಳಗ್ಗೆ ಥರನೇ ಆಯಿತು ಅಂದರೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ ಅವೆಲ್ಲನೂ. ಏನು ತಿನ್ನೋಕ್ಕೂ ಏನೂ ಇರೋಲ್ಲ. ಎಲ್ಲೋಗ್ತಾರಣ ಅಷ್ಟೊತ್ತಲ್ಲಿ ಆಚೆಯಿಂದ ಏನೋ ತರಬೇಕು ಊಟಕ್ಕೆ. ಸೊ ಬರಲಿ ಎಲ್ಲ ಒಬ್ಬೊಬ್ಬರನ್ನೇ. ಗಗನ್ ಅವರ ಎಂಟ್ರಿ. ಸೊ ನಮ್ಮ ಸಂಜು ಅವರು ಬಂದರು, ಅದೇನೋ ತರಕ್ಕೆ ಹೋಗಿದ್ರು. ಈಗ ಇಲ್ಲಿ ಒಂದು ಗಾಡಿ ಎತ್ಕೊಂಡು ಅದರಲ್ಲಿ ಒಂದು ಲೋಡ್ ಹಾಕ್ತಾಯಿದ್ದೀವಿ. ಗಗನ್ನು ಸಂಜೀತು ಒಂದು ಸಾಮಾನು ಎತ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಒಂದು ಸಾಮಾನು ಇದಕ್ಕೆ ಕಟ್ಕೊಂಡು ಎತ್ಕೊಂಡು ಹೋಗ್ತೀವಿ. ಈಗ ಹಾಗೆ ಇನ್ನೂ ಒಂದು 2 ಸಲ ಓಡಾಡಬೇಕಾಗತ್ತೆ. ಸೊ ಈಗ ನನ್ನ ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ಸೊ ಹಿಂಗೆ ಬಂದು ಹಿಂಗಾಸ್ ಹೋಗಿ ಅಲ್ಲಿ ನಮ್ಮ ಕ್ಯಾಂಪಿಂಗ್ ಸೈಟ್ ಹತ್ರ ಹೋಗ್ಬೇಕು. ನೋಡೋಣ, ಹರ್ಷನ್ ಗಾಡಿ ಹೊಟ್ಟೋಯ್ತು, ನನ್ನ ಗಾಡಿ ಹೋಗುತ್ತಾ ನೋಡ್ಬೇಕೀಗ. ಸರ್ಕಸ್ಸು ಬನ್ನಿ ಹೋಗೋಣ. ಏರ್ ಆಕ್ಸಲ್ಲಿ ಆಫ್ ರೋಡಿಂಗ್ ಮಾಡ್ತಿರೋ ತೂತ್ ಕತ್ಲಲ್ಲಿ ನೋಡ್ಕೊಂಬ. ಪಕ್ಕದಲ್ಲಿ ಏನೋ ಕೃಷಿ ಹೊಂಡ ಇದೆ, ಈ ಕಡೆ ಬಾವಿ ಐತೆ. ಇಷ್ಟೇ ಜಾಗ ಇರೋದು. ಹೇಳಿ ಬ್ರೋ, ಕತ್ಲಲ್ಲಿ ಮಾಡೋಣ, ಬೆಳಿಗ್ಗೆ ಮಾಡ್ಬೋದಲ್ಲ ಬಿಡಿ. ಆಯ್ತಾ ಪಾಠ? ಬಾ ಈಗ ಟೆಂಟ್ ಹಾಕೋಣ ಫಸ್ಟು. ಈಗ ಒಣಗಿರೋ ಹುಲ್ಲುಗಳನ್ನೆಲ್ಲ ಹತ್ಕೊಂಡೋಗಿ ನಮ್ಮ ಟಾರ್ಪಲ್ ಕೆಳಗಡೆ ಹಾಸಿ, ಅದರ ಮೇಲೆ ನಮ್ಮ ಮೈ ಬಿಸಿ ಮಾಡ್ಕೊಳಕ್ಕೆ ಟಾರ್ಪಲ್ ಕೆಳಗೆ ಹಾಸಿ, ಅದ್ರ ಮೇಲೆ ಈ ಕಿತ್ತೋಗಿರೋ ಟಾರ್ಪಲ್ನ ಹಾಕಿ ಅದ್ರ ಮೇಲೆ ಕೂತ್ಕೊಂಡು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡೋದು ನಾವು. ಫೈನಲಿ ಕೆಳಗಡೆ ಕೂತ್ಕೊಂಡ್ವಿ. ಬೆಳಗ್ಗೆ 6 ಗಂಟೆಗೆ ಹೊರಟಿರೋರು ಈಗಲೇ ನೆಲಕ್ಕೆ ಕೂರಿರೋದು. ನಿಜ, ಈಗಲೇ ಕೂತ್ಕೊತಾ ಇರೋದು. ಸಮಾಧಾನ ಆಯಿತು. ಆಕಾಶ ಸ್ವಲ್ಪ ಮಳೆ ನಿಂತ ಮೇಲೆ ನೀಟಾಗಿ ನೋಡಿ, ನಮ್ಮ ಟೆಂಟು ಕೆಳಗಡೆ ಚಿಕ್ಕ 2 ಟೆಂಟು, ಇನ್ನೂ 2 ಟೆಂಟು ಸೆಟಪ್ ಮಾಡಬೇಕು. ಅಷ್ಟರಲ್ಲಿ ಒಂದು ಬ್ರೇಕ್ ತೊಗೊಳೋಣ, ಚಿಪ್ಸು ತಿನ್ನೋಣ ಅಂದ್ಬಿಟ್ಟು ನಾವೆಲ್ಲರೂ ಹಿಂಗೆ ಕೂತಿದ್ದೀವಿ. ಹಂಗೆ ಹರ್ಷ ಅವರ ಅಣ್ಣ ಕೂಡ ಜಾಯ್ನ್ ಆದರು ನಮ್ಮ ಜೊತೆ. ಸೊ ಇನ್ನು ಅವರು 3 ಜನ ಬರಬೇಕು. ಸತೀಶ್ ಅವ್ರು ಹೋಗಿದ್ದಾರೆ, ಸತ್ಯ ಮತ್ತು ಸೋಮನ್ ಕರ್ಕೊಂಬರೋಕ್ಕೆ. ಫ್ಲ್ಯಾಶ್ ಗೋಲ್ಡನ್ ಟ್ರಾಟಲ್ ಅವರು ಹತ್ತಿಸ್ಬಿಟ್ರು. ಈಗ ಇನ್ನೊಂದು ಗಾಡಿ ಬರ್ತೈತೆ ಗಗನ್ದು. ಇವ್ರು ಯಾರು ತಲೆ ಮೇಲೆಲ್ಲ ಬಟ್ಟೆ ಹಾಕೊಂಡು ಬರ್ತಾರದು? ಏನ್ಬ್ರಾ ಕಂಬಳಿ ಹಾಕೊಂಡು ಹೋಗ್ತಾ ಇದ್ದೀರಾ ಊರಲ್ಲಿ? ಸತ್ಯ ಬ್ರೋ, ಸೋಮು ಅಂತ ಬಂತು ಗಾಡಿ, ಬಂತು ಇನ್ನೊಂದು ಗಾಡಿ. ಈ ಗಾಡಿ ತರಬೇಡ್ರಿ ಇಲ್ಲಿಗೆ. ಬ್ರೋ ಹೆಂಗೆ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಈ ಹಳೆ ಫಿಲಮ್ಗಳಲ್ಲಿ ಗುಬ್ರ ಹಾಕೊಂಡು ಹೋಗ್ತಾರಲ್ಲ,
ಹಂಗೆ ಕಾಣಿಸ್ತಾ ಇದ್ದೀರಾ. ಸೊ ಬಂದ್ರಲ್ಲ ಇವರಿಬ್ಬರು ಚಿಕನ್ ಎಲ್ಲ ತಂದಿದ್ದಾರೆ. ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಆಗ್ತಾಯಿದೆ. ನಮ್ಮ ಕ್ಲೀನಿಂಗ್ ಮಾಸ್ಟ್ರು ಮತ್ತು ಹರ್ಷವರ್ಧನ್ ಅವರು ಇಬ್ಬರು ಅದನ್ನು ಕ್ಲೀನ್ ಮಾಡ್ತಿದ್ದಾರೆ. ಐಸ್ ಹಾಕಿ ಕೊಟ್ಬಿಡ್ತಾರಾ? ಎಷ್ಟು ಕೆ ಜಿ ಬ್ರೋ ತಂದಿರೋದು? 4.5. ಓ, ಇದರಲ್ಲಿ 2 ರೆಸಿಪಿಗಳು ಆಗುತ್ತದೆ. ಏನೇನೋ ಸಂಜು? ಒಂದು ನಾರ್ಮಲ್ ಎಲ್ಲರೂ ಮಾಡುವಂಥ ಚಿಕನ್ ಫ್ರೈ. ಚಿಕನ್ ಫ್ರೈ ಬಟ್ ನೀರು ಥರ ಜಾಸ್ತಿ ಸಾರು ಥರ, ಸ್ವಲ್ಪ ಗುಜ್ಜು ಥರ. ಆಮೇಲೆ ಒಂದು ಕಬಾಬ್ ಆಗಬೇಕು, ಸ್ಟಾರ್ಟರ್ಸ್ ಆಗಬೇಕು. ಓಕೆ. ಸ್ಟಾರ್ಟರ್ಸ್ ಸ್ಟಾರ್ಟರ್ಸ್ ಏನಕ್ಕೆ? ಇದು ಗುಡಿಗೆಕಾಯಿ ತಗೊಂಡ ಗುಡಿಗೆಕಾಯಿ ಆಯ್ತಾ? ಇದರಲ್ಲ ಐತೆ ಗುಡಿಗೆಕಾಯಿ ಸಪ್ರೇಟ್ ಐಕಂಬ್ರಿ ಕಫಾಬ್ಗೆ ನಿಮ್ಮದು. ಅರಿಶಿನ ಹಾಕಿ ಚೆನ್ನಾಗಿ ತಿಕ್ಕಿ ತೊಳೆದು ಆಯಿತು. ಇದು ಕಬಾಬ್ಗಾ? ಸಾಕ್ಬಿಡು. ಅದರಲ್ಲಿ ಗುಂಡ್ಗೆಕಾಯಿಗಳಿದ್ರೆ 5 ಬಿಟ್ಟು ಹಾಕಿ ಇದಕ್ಕೆ. ಅದು ಗುಂಡೆಕಾಯಿ. ಅದು ಚಿಕನ್ ಫ್ರೈ ಮಾಡೋದಕ್ಕೆ, ಇದು ಕಬಾಬ್ಗೆ ಸೆಗ್ರಿಗೇಟ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ಹಾಕಿ, ಕಬಾಬ್ ಸಾಲಲ್ಲ. ಚಿಕನ್ ಫ್ರೈ ಗೊಜ್ಜು ನೆಕ್ಕೊಂಡು ತಿನ್ಬೋದು, ಕಬಾಬ್ ಪೀಸ್ ಜಾಸ್ತಿ ಇರಬೇಕು. ಇನ್ನೂ ಒಂದು ಇಡಿ ಎತ್ತಾಕಿ ಸಾಕ್ಬಿಡಿ, ಇನ್ನೇ ಮಾಡೋಕ್ಕಲ್ಲ. ಸಾಕು. ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನೆಕ್ಸ್ಟು ನಮ್ಮ ಹೋಟೆಲಿನ ಕಬಾಬ್ ಪೌಡ್ರನ್ನು ಹಾಕುತ್ತಿದ್ದೇವೆ. ಅದನ್ನು ಹಾಕ್ಬಿಟ್ರೆ ಬೇರೆ ಏನು ಮಸಾಲನೂ ಬೇಡ. ಎಷ್ಟು ಕೆ ಜಿ ಇದೆ ಇದು? 2 kg. 2.5 kg ಇರ್ಬೋದು. ಅರ್ಧ ಸಾಕು. ಮೊಟ್ಟೆ 1-2 ಮೊಟ್ಟೆ ಒಡೆದಾಕ್ಬಿಟ್ರೆ ಮ್ಯಾರಿನೇಟ್ ಮಾಡ್ಬಿಡೋದೆ. ಕುಡಿಲಿ. ಈಗ ಮಿಕ್ಸ್ ಮಾಡಿ ಸಾಕು ಬಿಡಿ. ಇದು ನಾರ್ಮಲ್ ಕಬಾಬ್ ಮಸಾಲೆ ಅಲ್ಲ, ಇದು ಕ್ಷತ್ರಿಯ ಕಬಾಬ್ ಮಸಾಲೆ. ಕರುನಾಡು ನಾಟಿ ಪಲಾವಲ್ಲಿ ಮಾತ್ರ ಸಿಗುತ್ತೆ. ಬೇಕಾದರೆ ಪ್ಯಾಕೆಟ್ನ ಸೇಲ್ ಕೂಡ ಮಾಡ್ತೀವಿ, ಬಂದು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಗ್ಯಾಪಲ್ಲಿ ಪೆಟ್ರೋಲ್ ಮ್ಯಾಕ್ಸ್ ಹಚ್ತಾ ಇದ್ದಾರೆ. ಬತ್ತಿ ಮುರಿದೋಗಿತ್ತು, ಹೊಸ ಬತ್ತಿ ಹಾಕಿ ಎಲ್ಲರೂ ಎಷ್ಟು ಸೀರಿಯಸ್ ಆಗಿ ನೋಡ್ತಾವ್ರು ನೋಡಿ. ಅದನ್ನು ಸುತ್ತಲೂ ನೋಡ್ತಾವ್ರೆ ಎಲ್ಲರೂ. ಅದು ಫುಲ್ಲು ವೈಟ್ ಆಗಬೇಕದು ಸುಟ್ಟೋಗಿ. ಆಮೇಲೆ ಅಂಟ್ಕೊಳ್ತೀನಿ ನನಗೆ. ಜಾಸ್ತಿ ಬೇಡ ಈರುಳ್ಳಿ, ಸ್ವಲ್ಪ ಇಕ್ಕೋ ಸಾಕು. 1-2 ಈರುಳ್ಳಿ ಕಟ್ ಮಾಡಿ ಸಾಕು. ಅದು ಸ್ಟೈಲು ಈರುಳ್ಳಿ ಕಟ್ ಮಾಡೋದು. ಈರುಳ್ಳಿ ಕ್ಲೀನಿಂಗ್ ಈ ಥರ ವಿಚಿತ್ರವಾಗಿ ಈರುಳ್ಳಿ ಯಾರೂ ಕಟ್ ಮಾಡಿರಲ್ಲ. ಒಂದೊಂದು ಶೇಪು, ಒಂದೊಂದು ಸೈಜು, ಒಂದೊಂದು ಅವತಾರ. ಮೆಣಸಿನಕಾಯಿ ಐತಲ್ಲ, ಸಾಕಲ್ಲ ಇನ್ನೆಷ್ಟು? ಹಂಗೆ ಕೈಲಿ ಹಂಗೆ ಮಾಡ್ರಿ. ಮಾಡ್ಬನ್ರಿ. ನಿಮ್ಮ ಕೈ ಸ್ಟ್ರಾಂಗ್ ಐತೆ, ತಗೊಳ್ಳಿ, ಕೊಡಿ ಫೋನು ಮಾಡಿ. ಆ ಕೈ ಎಲ್ಲ ಥರದ್ದು ಮಾಡಿಬಿಟ್ಟೈತೆ, ಅದೊಂದು ಬಾಕಿ. ಮಾಡಿ ಬೆರಳು ಎಲ್ಲ ಕಟ್ಟಾಗ್ಬಿಟ್ಟೈತೆ. 2 ಬೆರಳು, 2 ಬೆರಳೆ ಕಟ್ಟ, ಮಿಡಲ್ ಫಿಂಗರು, ಇಂಡೆಕ್ಸ್ ಫಿಂಗರ್ 2 ಎಲ್ಲ ಮಾರ್ಕೊಂಡು ಬಿದ್ದಿರ್ತಾರೆ ಅದ್ರ ಮೇಲೆ. ಅವರೇ ಕಾಸಲ್ಲ, ಅವ್ರು ಕಾಚಲ್ಲ, ಗೊತ್ತಾಗಲ್ಲ. ನಂದಂತೂ ಪಟ್ಟದ ಗೊತ್ತಾಗುತ್ತೆ. ಈರುಳ್ಳಿ ಎಲ್ಲ ಆಯಿತು, ನೀಟಾಗಿ ಕಟ್ ಮಾಡ್ಕೊಂಡಿದ್ದು. ಈಗ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡುವ ಸಮಯ. ಉದ್ದುದ ಉದ್ದುದ ಕೈ ಹುಷಾರು, ಕೈ ಬೇಕಾಗ್ಬಿಟ್ಟಿಯ. ಏನು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀವಿ. ಎಷ್ಟು ಮೆಣ್ಸಿನ್ಕಾಯಿ ಹಾಕ್ತಿದ್ದೀರಿ? ಹಾಕಿ ಒಂದು 20. ಯಾಕೆ ಬೆಳಿಗ್ಗೆ ಹಾಕಿ 20 ಹಾಕಿ ಎಲ್ಲರಿಗೂ. ಬಾತ್ರೂಮ್ ಇಲ್ಲ ಇಲ್ಲಿ, ಇದೆಲ್ಲ ಬಾತ್ರೂಮೇ, ಇದೆಲ್ಲ ಬಾತ್ರೂಮೇ. ಸಾಕು. ನೆಕ್ಸ್ಟ್ ಐಟಮ್ ಅವಾಗಿಂದ ಕಾಯ್ತಾನೆ ಇದೆ ರೀ. ಅನ್ಸೇಲ್ ಅದಾ ಸೌಂಡು. ಎಣ್ಣೆ ಪ್ಯಾಕೆಟ್ ಅಲ್ಲೇ ನಾನು ಇದೇ ಅಂಟ್ಸೋರು ಅನ್ಕೊಂಡಿನ, ಅದು ಸೌಂಡು. ಇದು ಒಳಗಡೆ ಇಟ್ಕೊಳ್ಳಿ, ಇದನ್ನ ಇಲ್ಲಿ ಬೇಡ, ನೀರು ಬೀಳುತ್ತೆ. ಅಲ್ಲಿ ಲೀಕ್ ಆಗ್ತೈತೆ. ಇಲ್ಲಿ ಸ್ಟವಲ್ಲಿ ಸೌಂಡ್ ಬಂತು ನನಗೆ. ಹಚ್ಚಿ ಸಂಜು ಬೇಗ. ಬಗ್ ಫೈರ್ ಮ್ಯಾನ್. ಸಂಜೀತ್ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ಫೈರ್, ವೈಲ್ಡ್ ಫೈರ್ ಎತ್ಕೊಂಡು ಹೋಗ್ಬಿಡುದು ಒಳಗಡೆ. ಬಾಣ್ಲಿ ನನ್ನ ಹತ್ರ ಇದೆಯಾ?
ಮಾಡಿ ಮಾಡಿ. ಕೆಳಗಡೆ ಬೆಂಕಿನ ಹತ್ಕೊಂಡ್ಬಿಟ್ಟು ಹುಲ್ಲಾಕಿದೀವಿ ಇಲ್ಲಿ. ಇಲ್ಲ 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 ಫಾಸ್ಟ್ ಜೋರು ಮಾಡಿ ಸ್ವಲ್ಪ ಇರಲಿ. ನಮ್ಮ ಆಸ್ತಿ ಅಂತಸ್ತೆಲ್ಲ ಇಲ್ಲೇ ಇದೆ. ಕಾದಿದ ನಂತರ ಎಣ್ಣೆಯನ್ನು ಉಯ್ಯಬೇಕು, ನೀರು ಕಮ್ಮಿ ಆಗಲಿ. ಸಂಜು ಅವಳಿಗೆ ಇವಡೆ ಅಲ್ಲಿ ಉಪ್ಪು ಖಾರ ಪುಡಿ ಚಿಕನ್ ಮಸಾಲೆ ಎಲ್ಲ ಅಲ್ಲೇ ಇದೆ. ಚಿಕನ್ ಮಸಾಲ ತನ್ನಿ ಸಾಕು. ತೊಳ್ರಿ ನಿಮ್ಮ ಫೋನ್ ತೊಳ್ರಿ. ಧನಿಯಾ ಪುಡಿ ಧನಿಯಾ ಪುಡಿ ಕೊರಿಯಂಡರ್ ಪೌಡರ್ ತಾನೆ. ಎಣ್ಣೆ ಹಾಕಿ ಇನ್ನೂ ತೂತೆ ಮಾಡಿಲ್ಲ ಕರೆಕ್ಟಾಗಿ. ಮ್ಯಾಚಸ್ ಪುಡಿ ಅವ್ರ ಹತ್ರ ಸಂಜಿತ್ ಸ್ಯಾಮ್ಸಂಗ್ ಮ್ಯಾಚಸ್ ಕರೆಕ್ಟಾಗಿ ಕಟ್ ಮಾಡ. ಚಾಕುಲೆ ಕಟ್ ಮಾಡಿ ಇಡ್ಲಲ್ಲಿ ಇಷ್ಟ ಇಡಿ ಅಲ್ಲಿ ಸ್ಪೂನ್ ಒಂದು ಅಕ್ಕಿ ತೆಗೆದು ಅದರೊಳಗೆ ಎಣ್ಣೆ ಧಾರಾಳವಾಗಿ ಎಣ್ಣೆ ಸಾಕು. ಡೀಪ್ ಫ್ರೈ ಮಾಡ್ತಾ ಇದೀವ ನಾವು, ಶಾಲೋ ಫ್ರೈ ಮಾಡ್ತಾ ಇದೀವಿ. ಗಂಟು ಹಾಕ್ಬಿಡಿ ಸೈಡ್ ಇಕ್ಕಿ. ಇದು ಚಿಕನ್ ಬೇಕು, ಕಬಾಬ್ ಬೇಕು, ಕಬಾಬ್ ಬೇಕು. ಚಲ್ಲೋಗುತ್ತೆ ಅದು. ಇದ್ರ ಮೇಲೆ ಇಂತೂ ಇಡಬೇಡಿ, ಇಲ್ಲಿ ಒರ್ಗಿಸಿ, ಈ ಕಡೆ ಒರ್ಗಿಸಿ ಇದಕ್ಕೆ ಸಿಲಿಂಡ್ರಿಗೆ. ಸಾಸಿವೆ ಅಲ್ಲ ಓ ಕಾಡಲ್ಲಿ ಸಾಸಿವೆ ಹೊಡ್ಕೊಂಡು ಹೋಗಿ. ನಾನ್ ವೆಜ್ ಸಾಸಿವೆ ಹಾಕಲ್ಲ, ಕರ್ಬೇವು ಹಾಕಬೇಕು. ಹಾಕಲ್ಲ ಇಲ್ಲ ಏನು ಇಲ್ಲ ಇರೋದ್ರ. ಸೊಪ್ಪು ಪುದೀನ ಒಂದಿದೆ, ಈರುಳ್ಳಿ ಇದೆ, ಮೆಣಸಿನ್ಕಾಯಿ ಇದೆ, ಅಷ್ಟರಲ್ಲೇ ಇದಾಗ್ತೀವಿ. ಮಾವಿನ ಸೊಪ್ಪು. ಅದು ಉಪ್ಪು ಜಾಸ್ತಿ ಅದ ಹಾಕ ನೋಡು, ಅವಾಗ ಹಾಕೋಷ್ಟೇ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 3 4 5 ಒಂದು ಸ್ವಲ್ಪ 6 ಕುಡಿದು ನೆಕ್ಸ್ಟು ಚಿಕನ್ ಹಾಕೊತಾ ಇದ್ದೀವಿ. ಹರ್ಷ ಅವರು ಚೆನ್ನಾಗಿ ಚಿಕನನ್ನು ಹಿಂಡಿ ಹಾಕ್ತಾ ಇದ್ದಾರೆ, ನೀರು ಬರಬಾರ್ದು ಅಂತ. ದಪ್ಪ ಪೀಸ್ ಇದೆ, ಚಿಕ್ಕ ಪೀಸ್ ಇದೆ, ಚೆನ್ನಾಗಿರೋದು. ಎಲ್ಲ ಹಾಕೋದು ಹುಡ್ಕೊಳ್ರಿ. ಒಂದು ಗುಂಡಿಗೆಕಾಯಿ ಇರ್ಲಿ ಬಿಡು. ಚಿಕ್ಕ ಪೀಸ್ ಹೊಡಿಸ್ಬೇಕಾಯ್ತು. ಗುಂಡಿಗೆ ಒಂದು ಫುಲ್ ಇದ್ರೇನೆ ಮಜಾ. ನಿಧಾನಕ್ಕೆ ಹಾಕಿ. ಇನ್ನು ಸ್ವಲ್ಪ ಚಿಕ್ಕ ಮಾಡಿಸ್ಬೇಕಾಯ್ತು. ಅರಿಶಿಣ ಪುಡಿ ಹಾಕ್ತಾ ಇದೀವಿ. ಖಾರದ ಪುಡಿ ಇದು ನಮ್ಮ ಖಾರ ಕ್ಷಮತೆ ಮೇಲೆಗೆ. ಎಷ್ಟು ಬೇಕು ಸಂಜಿತು? ಹಾಕಿ ಇನ್ನೊಂದು ಸ್ಪೂನ್ ಹಾಕಿ. ಸಾಕು ಬಿಡಿ. ನೆಕ್ಸ್ಟು ಧನಿಯಾ ಪುಡಿ ಹಾಕೊಳ್ತಾ ಇದೀವಿ. ರೆಡ್ಡಿಶ್ ಆಗಿಲ್ವಾ? ಇಲ್ಲ ಆಯ್ತಾ? ಸ್ವಲ್ಪ ಮೊಸರ ಎಲ್ಲಿ ಮೊಸರು ಅದೇನು ಅದು ಉಪ್ಪೋದು. ಉಪ್ಪು ಹಾಕಿಲ್ಲ ಕೊಡಲಿ. ಲಾಸ್ಟ್ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಲಾಸ್ಟಲ್ಲಿ ಹಾಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸಂಜಿತ್ ರುಚಿಗಂತೂ ನೋಡಕ್ಕೆ ಸಾಕು. ಏನು ಸಾಲಲ್ಲ ಬರೋದು. ಸಂಜಿತ್ಗಂತೂ ರುಚಿ ಕೇಳಕ್ಕೆ ಹೋಗ್ಬಾರ್ದು. ಉಪ್ಪಿಂದು ಒಂದು ರಾಶಿ ಹಾಕ್ತಾರೆ, ಉಪ್ಪಿಲ್ಲ ಅಂತ. ಚೆನ್ನಾಗಿ ಹುರ್ಕೊಳ್ಳಿ ಸಂಜು. ಸ್ಯಾಮ್ಸಂಗ್ ಚಿಕನ್ ಮಸಾಲ ನೀರು ಹಾಕ್ಬೇಕು. ನೀರು ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಒಳ್ಳೆ. ಈಗ ಮೈನ್ ಇಂಗ್ರೀಡಿಯೆಂಟು ಇದು ಬಂದು ಕೋಳಿ ಮಸಾಲ. ಇದನ್ನ ಸೃಷ್ಟಿಕರ್ತರು ಬಂದು ಇವರೇ ಮನೇಲಿ ಕುಟ್ಟಿ ರುಬ್ಬಿ ಅಲ್ಲ, ಇವರೇ ಮನೇಲಿ ಬೆಳೆದು ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾರೆ. ತಂದಿರೋದು ಕೂಡ ಅವರೇ. ಅದನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಸೋಮಶೇಖರ್ ಅವ್ರು ಮಾತಾಡಿರೋದು. ಬ್ಯಾಕ್ಗ್ರೌಂಡಲ್ಲಿ ಏನೋ ಕೇಳಿಸ್ತು ಅಂದರೆ ಅದು ಫುಡ್ ಪ್ಯಾರಡೈಸ್ ಟಿವಿಯ ಸೋಮಶೇಖರ್. ಅಕ್ಕಿ ಅರ್ಧ ಲೀಟ್ರ್ ನೀರು, ಮತ್ತೆ ಅರ್ಧ ಲೀಟ್ರ್ ನೀರು, ಸ್ವಲ್ಪ ಸಾರು ತರಬೇಕಲ್ಲ ಗುಜ್ಜು. ಪ್ಯಾಕೇಜ್ ಮಿನರಲ್ ವಾಟರ್, ಅದು ಬಂದು ಅಲ್ಫಿನ್ ಅಕ್ವಾ. ಎಷ್ಟು ಕೊಟ್ಟರು? ಕೊಡ್ಲಿ ಅಂತ ಮಾಡ್ತಾಯಿದ್ದೀವಿ. ಏನು ತೇಲ್ಸ್ತಾ ಇದ್ದೀರಾ? ಚಿಕನ್ ಫ್ರೈ ಹೋಗಿ ಚಿಕನ್ ಸಾರಾಯಿತು.
ಈಗ ನಾವು ಹೊಸ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾ ಇದೀವಿ, ಹನಿ ಸಿರಪ್ ಹಾಕ್ತಾ ಇದೀವಿ ಟೇಸ್ಟ್ನ ಇಂಕ್ರೀಸ್ ಮಾಡೋಕ್ಕೆ. ಅದು ಒಂದೇ ಒಂದು ಮುಚ್ಚಳ ತೋರ್ಸಕ್ಕಾಗಲ್ಲ, ಮುಚ್ಚಳ ನೋಡಿ ಕಂಡಿಡೀರಿ ನೋಡೋಣ. ಮುಚ್ಚಳ ತೋರ್ಸ ಕಾಣಿಸ್ತಾ ನೋಡೋಣ, ಅದು ಯಾರು ಕಂಡುಹಿಡಿತಾರೆ ನೋಡೇ ಬಿಡೋಣಪ್ಪ, ಕಮೆಂಟ್ ಮಾಡ್ರಪ್ಪ. ಈಗ ಟೇಸ್ಟ್ ಮಾಡುವ ಸಮಯ. ಹಂಗೆ ಹಾಕ್ಬಿಡಿ, ಹಾಕ್ಬಿಟ್ಟು ಹಾಕ್ರಿ ಇನ್ನೊಂಚೂರು ಜಾಸ್ತಿ ಹಾಕ್ರಿ. ಹಿಂಗೆ ಸ್ವಲ್ಪ ಕಷ್ಟ ಹೊಡಿತೈತೆ ಏನ್ರದ್ದು ಕಸ್ರೆ ಇವಾಗ ಹಾಕಿದ್ದೀನಿ ಸಿರಪ್ಪು ಸ್ಪೆಷಲ್ ಆಗಿ ಸಿರಪ್ ಹಾಕಿದ್ರಲ್ಲ ಸುಮ್ಮನೆ ಹಾಕ್ದ ಸಿರಪ್ನ. ನಿಂಬೆಹಣ್ಣು ನಿಂಬೆಹಣ್ಣು ಟೊಮೆಟೊನೇ ಹಾಕಿಲ್ಲ, ಉಳಿಬೇಕು ಸ್ವಲ್ಪ. ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಇದೆ, ಅದು ಬೇಕಾದ್ರೆ ಹಾಕ್ಬಿಡೋಣ. ಬೇಡ ಚಿಕನ್ ಮಸಾಲ ಹಾಕಿ ಒಂದು 2-3 ಸ್ಪೂನು ಖಾರ ಪುಡಿ ಸರಿಯಾಗುತ್ತೆ. ಬೇಕೇನಾ ಚಿಕನ್ ಮಸಾಲ? ಖಾರ ಹಾಕೋಣ ಸ್ವಲ್ಪ ಅಷ್ಟು. ನಿಂಬೆಹಣ್ಣು ಸ್ವಲ್ಪ ಒಂದು ನಿಂಬೆಹಣ್ಣು, ಒಂದು ನಿಂಬೆ ಹಣ್ಣನ್ನು ಹಿಂಡು. ಮಳೆ ಶುರು ಆಗುತ್ತಾ ಇದೆ, ಬೇಗ ಹರ್ಷ ಅವ್ರೆ. ಸಾಕು ಬೀಜ ಬಂದ್ರೆ ಬರ್ಲಿ, ಯಾವಾಗ ಸಿಗುತ್ತೆ. ಸರಿ, ಏನೇನು ಕಮ್ಮಿ ಆಗಿತ್ತು ಅದನ್ನೆಲ್ಲ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇನ್ನು ಸ್ವಲ್ಪ ಖಾರ ಬೇಕು ಅನಿಸ್ತಾಯಿತ್ತು, ಅದಕ್ಕೋಸ್ಕರ ಸ್ವಲ್ಪ ಖಾರನೂ ಕೂಡ ಹಾಕ್ತೀವಿ. ಆಮೇಲೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ, ಅನ್ನಕ್ಕೆ ತಿನ್ನಬೇಕು, ಸ್ವಲ್ಪ ಗೊಜ್ಜು ಥರ ನೆಂಚ್ಕೊಂಡು ತಿನ್ನಲಿ ಅಂದ್ಬಿಟ್ಟು ಚಿಕನ್ ಮಸಾಲ ಕೂಡ ಎಕ್ಸ್ಟ್ರಾ ಹಾಕೊತಾ ಇದ್ದೀವಿ. ಬ್ರೋ ಅದು ಕೊಡಿ ಬ್ರೋ, ಅದು ಚಿಕನ್ ಮಸಾಲ ಕೊಡಿ ಬ್ರೋ. ಚಿಕನ್ ಮಸಾಲ ಅದೇ ಅನ್ಸುತ್ತೆ ಅಲ್ಲ, ಅದು ಇದು ಅರ್ಶಿನ. ಇವಾಗ ಖಾರದ ಪುಡಿ, ಸ್ವಲ್ಪ ಖಾರದ ಪುಡಿಯನ್ನು ಹಾಕೊತಾ ಇದ್ದೀವಿ. ಸಾಕು ಖುಷಿಗೆ ಹಾಕ್ರಿ ಬ್ರೋ. ಓಲಿ ಈಗ ಮತ್ತೊಮ್ಮೆ ಟೇಸ್ಟ್ ಮಾಡ್ತಾ ಇದ್ದಾರೆ. ಏನು ಹಂಗೆ ಹಾಕ್ಬಿಟ್ಟೆ ಅದನ್ನು? ಟೇಸ್ಟೇ ಮಾಡಿಲ್ಲ ಕಣ, ಟೇಸ್ಟೇ ಮಾಡೋಕ್ಕಾಗ ಸುಟ್ಟೋಯ್ತಲ್ಲಿ. ಏನು ನೋಡ್ತಾರೋ ಟೇಸ್ಟು, ಕೈ ಸುಟ್ಟು ಅಂದಮೇಲೆ. ಕರೆಕ್ಟಾಗಿ ಬಿಸಿ ಇಡ್ರಿ ನೋಡ್ರಿ. ನಿಮ್ಮ ರಕ್ತ ಬಿಸಿ ಇದೆ. ಏನಾಯ್ತು ಈಗ? ಮೆತ್ತಿಗೆ ಬಿದ್ದ ಸರಿ ಹೋಯ್ತಾ? ಜಾಸ್ತಿ ಆಯ್ತಾ? ಉಪ್ಪಿಲ್ಲ. ಇದೆಲ್ಲ ಉಪ್ಪು ಲೆಮನ್ ಚಿಕನ್ ಫ್ರೈ ಚೆನ್ನಾಗೈತೆ ಬ್ರೋ. ನೋಡಿ ಬ್ರೋ, ನನಗೆ ಅದೆಲ್ಲ ಬರಲ್ಲ ಬಿಡ್ರಿ. ನೀವು ನೋಡಿ ಬ್ರೋ. ನೀವೇ ತಗೊಂಡು ಹಾಕ್ರಿ ಮೇಲೆಲ್ಲ ನಿಮಗೆ ಹಾಕ್ದಾಗ ನನಗೆ ಅಯ್ಯೋ ಬ್ರೋ ತಡೀರಿ ಬ್ರೋ, ಬಿಸಿ ಇರುತ್ತೆ. ಇಲ್ಲ ಇದೆ ಬ್ರೋ. ಏನು ಬ್ರೋ ಹುಡುಗರ ನಾವೆಲ್ಲ. ಬ್ರೋ ಝೂಮ್ ಹಾಕ್ಬಿಡಿ, ಎಲ್ಲೆಲ್ಲೋ ಕಾಣಿಸ್ತೈತೆ. ಲೆಮನ್ ಚಿಕನ್ ಫ್ರೈ ನಿಂಬೆಹಣ್ಣು ಜಾಸ್ತಿ ಆಗ್ಬಿಟ್ಟೈತಾ? ಬೇಡ, ಒಟ್ಟಿಗೆ ತಿನ್ನೋಣ. ಖಾರ ಹಾಕ್ಬಿಡು. ಖಾರ ಒಂಚೂರು ಉಪ್ಪು ಹಾಕಿ ಬ್ರೋ. ಖಾರ ಹಾಕಿದ್ರು ತಡೆಯುತ್ತೆ. ಖಾರ ಹಾಕು. ಚಿಕನ್ ಮಸಾಲ ಹಾಕಿ, ಖಾರ ಹಾಕ್ಬಿಡಿ. ಚಿಕನ್ ಮಸಾಲ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗೊಗ್ರು ಬಂದ್ಬಿಡುತ್ತೆ ಬ್ರೋ, ಜಾಸ್ತಿ ಹಾಕೋದಾ? ಇಲ್ಲ ಕಣ, ಉಪ್ಪು ಹಾಕಿ ಅಷ್ಟ. ಉಪ್ಪು ಹಾಕು. ಉಪ್ಪು ಕಮ್ಮಿ ಇದೆ ಅದಕ್ಕೆ ಆ ಥರ ಅದನ್ನ ಬ್ರೋ ಇಟ್ಕೊಳ್ಳಿ. ಬಿದ್ದತ್ತು ಕೆಜಿಗೆ ಬೆಳೆಸ್ದ ಅಂತ ಟೈಟ್ಲ್ ಹಾಕ್ಬಿಟ್ರಿ. ಸ್ವಲ್ಪ ಹಾಕು. ಇದೇ ನಮ್ಗೆ ಆಧಾರ. ಇದ್ರಿಂದ ಬಿಡಿಸ್ಬಿಡೋ ನಿಮ್ಮನ್ನ ಕಚ್ಕೊಂಡು ತಿನ್ಬೇಕಾದ ಆಮೇಲೆ ನಾವು ಎಲ್ಲರೂ ತಮ್ಮನೆಲ್ಲೂ ನಿಂಬೆ ಹಾಕ್ಬಿಡೋದು. ನಿಮ್ಮನೆ 2.5 kg ಮಾಂಸನ ನೆಲ ಸಮ ಮಾಡಿದ ಕೆಜಿಗೆ 10 ಜನ ಹೊಟ್ಟೆ ಮೇಲೆ ಹೊಡೆದ ಕೆಜಿಗೆ. ಹಾಂ, ಚಿಕನ್ ಒಂದ್ಸರಿ ಟ್ರೈ ಚೆಕ್ ಮಾಡ್ರಿ. ಸಂಜಿತು ಬೆಂದೈತ ಅಂತ ನೋಡಿ. ಒಂದು ಎತ್ಕೊಳ್ಳಿ, ಒಂದು ಪ್ಲೇಟ್ ಎತ್ಕೊಳ್ಳಿ. ಏನಾದ್ರು ಅದಕ್ಕೂ ಸುಮ್ಮನೆ ಒದ್ದಾಡಬೇಡ್ರಿ, ಬೀಳಿಸ್ಬೇಡ್ರಿ ಪೀಸ್ನ. ಬೆಂದಿದೇನ್ರಿ? ಊನ ಬೆಂದಿದೆ ಬ್ರೋ. ಟೇಸ್ಟ್ ಗೊತ್ತಾಯ್ತಾ ಇದೆಯಾ? ಬೆಂದಿದೆಯಲ್ಲ ಗೊತ್ತಾಯ್ತಾ? ಅದಕ್ಕೆ ಮಸಾಲೆ ಹಿಡ್ದೈತಾ? ಹೋಗ್ಲಿ, ಮಸಾಲೆ ಹಿಡ್ದೈತೆ ಅದಕ್ಕೆ. ಇನ್ನು ಏನೋ ಅಂತವ್ರೆ, ಹಂಗೆ ಹಿಡ್ಬಿಡಿ. ಕುದಿಲಿ ಇನ್ನು ಸ್ವಲ್ಪ ಹೊತ್ತು. ಕೊತ ಅಂತ ಕುದೀಲಿ. ಕಮ್ಮಿ ಮಾಡಿ ಸ್ಲೋ ಮಾಡಿ. ಸೊ ಕೊತ ಅಂತ ಕುದೀತಾ ಇದೆ. ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ನೆಕ್ಸ್ಟ್ ಕಬಾಬ್ ಮಾಡಬೇಕು. ಕಬಾಬ್ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಂಡು ಬೆಳಗ್ಗೆ ಸಿಗ್ತೀವಿ. ನಮಸ್ಕಾರ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆಕ್ಸ್ಟ್ ಡೇ ಟೈಮು ಎಷ್ಟಾಗಿದೆ? 8:15. ಟೈಮ್ 8:15 ಆಗಿದೆ. ಇನ್ನು ನೋಡಿದ್ರೆ 6 ಗಂಟೆ ಥರ ಇದೆ. ಫುಲ್ ಫಾಗ್. ಸ್ವಲ್ಪ ತುಂತುರು ಹನಿ ಮತ್ತೆ ಸ್ಟಾರ್ಟ್ ಆಯಿತು. ಎದ್ಬಿಟ್ಟು ಎಲ್ಲರೂ ನೇಚರ್ ಕಾಲ್ ಮುಗಿಸ್ಕೊಂಡು ಕೂತ್ಕೊಂಡು ಆಟೆ ಹೊಡಿತಾರೆ.
ಬನ್ನಿ ಒಬ್ಬೊಬ್ಬರನ್ನೇ ರಿವ್ಯೂ ಕೇಳೋಣ. ಇಲ್ಲಿ ಮೊಟ್ಟೆಗಳು ನಾವು ಮಲಗಬೇಕಾದ್ರೆ ಎಲ್ಲ ಆಚೆ ಇಟ್ಬಿಟ್ಟು ಮಲಗಿದ್ವಿ. ಇದ್ದಿದ್ದ ಮೊಟ್ಟೆಗಳನ್ನೆಲ್ಲ ನಾಯಿಗಳು ಎಳ್ಕೊಂಬಂದು ಇಲ್ಲೆಲ್ಲ ಹೊಡೆದಾಕಿ ತಿನ್ಕೊಂಡವೆ. ಪ್ಲಸ್ಸು ಆಚೆ ಚಿಕನ್ ಕೂಡ ಪಾತ್ರೆಗಳು ಆಚೆನೇ ಇಟ್ಟಿದ್ವಿ. ಎಲ್ಲ ಗೋವಿಂದ ಗೂಡ್ಸು ಗುಂಡಾಂತರ ಚಿಕನ್ನೆಲ್ಲ ಗೂಡ್ಸು ಗುಂಡಾಂತರ ಮಾಡ್ಬಿಟ್ಟು ಹೋಗವೆ ನಾಯಿಗಳು. ಸೊ ಈಗ ಫೈನಲಾಗೆ ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಇಲ್ಲೆಲ್ಲ ಕ್ಲೀನ್ ಗಲೀಜಾಗಿ ಕೂತಿದೆ. ಎಲ್ಲ ಕ್ಲೀನ್ ಮಾಡಿ ಗುಡ್ಡೆ ಹಾಕಿ ಕಸ ಎಲ್ಲ ಒಂದು ಕಡೆ, ಆಮೇಲೆ ಮನೆ ಕಡೆ ಹೋಗ್ತಾ ಅಲ್ಲೆಲ್ಲ ತಿಂಡಿ ತಿನ್ಕೊಂಡು ಹೋಗೋದು. ಫಸ್ಟು ಅಲ್ಲನ್ನು ಉಜ್ಜಬೇಕು. ಪ್ಲಾನ್ ಇದ್ದಿದ್ದು ಎಗ್ ರೈಸ್ ಮಾಡೋಣ ಬೆಳಿಗ್ಗೆ ಅಂತ. ಎಗ್ ರೈಸ್ ಮಾಡೋಣ ಅಂತ ಇದ್ದಿದ್ದು ಪ್ಲ್ಯಾನು. ಚಿಕನ್ನು ಇಲ್ಲ, ಎಗ್ಗು ಇಲ್ಲ, ರೈಸು ಇಲ್ಲ. ರೆಕಾರ್ಡ್ ಮಾಡ್ಬಿಟ್ಟೆಲ್ಲ ಹೋದೆ ಸೆಟಪ್ ಎಲ್ಲ ಎತ್ತಿ ಕೊಡುವ. ಸಂಜಯ್ ಕ್ಯಾಚ್. ಇದೆಲ್ಲ ನೀವು ತಂದಿದ್ದಾ? ಇವ್ರ ಮನೆಗೆ ತಂದಿದ್ದು. ಸೊ ಮುಗೀತು ನಮ್ಮ ಏನೋ ಎಡಿಬಿಡಂಗಿ ಕ್ಯಾಂಪಿಂಗ್ ಇವತ್ತು ಈ ಸಲ. ಅಂದ್ಕೊಂಡಂಗೆ ಏನೂ ಆಗಿಲ್ಲ, ಏನೇನೋ ಮಾಡಿದ್ವಿ. ಸೊ ಈಗ ಫೈನಲ್ ಆಗಿ ವಾಪಸ್ ಮನೆ ಕಡೆ ಹೋಗೋಣ. ಎಲ್ಲರೂ ಅಲ್ಲಲ್ಲೇ ಡಿಸ್ಪೋಸ್ ಆಗ್ಬಿಡ್ತಾರೆ. ಸೊ ಬಾಸು ಹೊಸ ಹೈವೇ ಹತ್ಬಿಟ್ಟು ಡೈರೆಕ್ಟ್ ಹೋಗ್ತಾರಂತೆ. ಅವರಿಬ್ರು ಕಾರಲ್ಲಿ ಎಸ್ಕೇಪ್ ಆಗ್ತಾರೆ, ನಾವು ಮಾತ್ರ ಈ ಕಡೆ ಹೋಗಬೇಕು. ಸೊ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ. ನೈಸರ್ಗಿಕ